ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಟಿಕ್ಟಾಕಲ್ಲಿ ಫೇಮಸ್ ಆಗೋದು ಹೇಗೆ, ಯೂಟ್ಯೂಬಲ್ಲಿ ಫೇಮಸ್ ಆಗೋದು ಹೇಗೆ ಅಂತ ತುಂಬ ಹಲವಾರು ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಸೊ ಇವತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಹೇಗೆ ಫೇಮಸ್ ಆಗೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಹೇಳುವಂಥ ಒಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿಬಿಡಿ. ಖಂಡಿತವಾಗೂ ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ನ ಗೇನ್ ಮಾಡ್ಬೋದು, ಜೊತೆಗೆ ನೀವು ಕೂಡ ಫೇಮಸ್ ಆಗ್ಬೋದು. ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋಸ್ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನೀವು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಬೇಕು ಅಂತಂದರೆ ಇವಾಗ ನಾನು ಮೊದಲನೇ ಟಿಪ್ನ ಕೊಡ್ತೀನಿ. ಮೊದಲನೇ ಟಿಪ್ ಏನಪ್ಪ ಅಂತಂದರೆ ಹ್ಯಾಶ್ಟ್ಯಾಗ್ಗಳನ್ನ ಹಾಕಬೇಕಾಗುತ್ತೆ ಕಣ್ರಪ್ಪ. ಇವಾಗ ನೀವು ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋಸ್ ಹಾಕಿದ್ದೀರಾ ಅಂತಂದರೆ ಅದಕ್ಕೆ ತಕ್ಕಂಗೆ ಒಂದು ಹ್ಯಾಶ್ಟ್ಯಾಗ್ಗಳನ್ನ ಹಾಕಿ. ಇವಾಗ ನೀವು ನೋಡಿರ್ತೀರ ಯೂಟ್ಯೂಬಲ್ಲಿ ನೀವು ಹ್ಯಾಶ್ಟ್ಯಾಗ್ಗಳನ್ನ ಹಾಕ್ತಾ ಇರ್ತೀರಾ, ಜೊತೆಗೆ ಟ್ಯಾಗ್ಸ್ಗಳನ್ನ ಹಾಕ್ತಾ ಇರ್ತೀರಾ. ಸೊ ಈ ಟ್ಯಾಗ್ಸ್ಗಳನ್ನ ಏನಕ್ಕೆ ಹಾಕ್ತೀವಿ ಅಂತಂದರೆ ನಮ್ಮ ವಿಡಿಯೋ ಬೇರೆಯವ್ರಿಗೆ ರೆಕಮೆಂಡ್ ಆಗಲಿ, ಸಜೆಸ್ಟ್ ಆಗಲಿ ಅಂತ ನಾವು ಹಾಕುವಂಥದ್ದು. ಇವಾಗ ಯಾವುದೋ ಒಂದು ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತ ನಾನು ಒಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದ್ದೀನಿ ಅಂತಂದರೆ ನಾನು ಅದರ ತಕ್ಕಂಗೆ ಟ್ಯಾಗ್ಸ್ಗಳನ್ನ ಹಾಕಿರ್ತೀನಿ. ಹೌ ಟು ಗೆಟ್ ಮೋರ್ ಸಬ್ಸ್ಕ್ರೈಬರ್ಸ್, ಹೌ ಟು ಗೆಟ್ ಸಬ್ಸ್ಕ್ರೈಬರ್ಸ್ ಫಾಸ್ಟ್, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಏನೋ ಟ್ಯಾಗ್ಸ್ಗಳನ್ನ ಹಾಕಿರ್ತೀನಿ. ಯಾಕೆ ಅಂತಂದರೆ ನನ್ನ ವಿಡಿಯೋ ಇನ್ನೂ ಸಜೆಸ್ಟ್ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಹಾಕಿರುವಂಥದ್ದು. ಸೊ ಅದೇ ಥರ ಈ ಒಂದು ಟ್ಯಾಗ್ಸ್ಗಳು ಏನು ಹ್ಯಾಶ್ಟ್ಯಾಗು ನಾವು ಟ್ಯಾಗ್ಸ್ ಏನು ಉಪಯೋಗಿಸ್ತೀವಿ ಯೂಟ್ಯೂಬಲ್ಲಿ, ಸೊ ಅದೇ ಥರ ಇನ್ಸ್ಟಾಗ್ರಾಮಲ್ಲಿ ಕೂಡ ವರ್ಕ್ ಆಗುತ್ತೆ. ಈ ಹ್ಯಾಶ್ಟ್ಯಾಗ್ಗಳೇ ಟ್ಯಾಗ್ಸ್ ಆಗಿ ಕನ್ವರ್ಟ್ ಆಗುವಂಥದ್ದು. ಸೊ ಅದರಿಂದ ನೀವು ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋ ಹಾಕ್ತೀರಾ ಅಂತಂದರೆ ಅದಕ್ಕೆ ತಕ್ಕಂಗೆ ಒಂದು ಟ್ಯಾಗ್ಸ್ಗಳನ್ನ ಹಾಕಿ. ಇವಾಗ ಯಾವುದೋ ಒಂದು ರಾಕಿಂಗ್ ಸ್ಟಾರ್ ಯಶ್ ಫೋಟೋ ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಹ್ಯಾಶ್ಟ್ಯಾಗಲ್ಲಿ ರಾಕಿಂಗ್ ಸ್ಟಾರ್ ಯಶ್ ನ್ಯೂ ಫೋಟೋ, ಓಕೆನಾ, 2020 ಒಂದು ಹ್ಯಾಶ್ಟ್ಯಾಗು. ಸೊ ಈ ಥರ ಏನೇನೋ ಹಾಕ್ಬೋದು ನೀವು. ಹ್ಯಾಶ್ಟ್ಯಾಗ್ ಹಾಕಿದಷ್ಟು ನಿಮ್ಮ ಒಂದು ಫೋಟೋಸ್ಗಳು ತುಂಬ ವೈರಲ್ ಆಗುತ್ತೆ, ಅಥವಾ ನಿಮ್ಮ ಒಂದು ವೀಡಿಯೋಸ್ಗಳು ವೈರಲ್ ಆಗುತ್ತೆ, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫೇಮಸ್ ಆಗುತ್ತೆ, ಓಕೆನಾ. ಸೊ ಅದರಿಂದ ಹ್ಯಾಶ್ಟ್ಯಾಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನಿಮ್ಗೇನಾದ್ರು ಹ್ಯಾಶ್ಟ್ಯಾಗ್ ಹಾಕೋದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಜಸ್ಟ್ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಅದ್ರ ತಕ್ಕಂಗೆ ಇವಾಗ ರಾಕಿಂಗ್ ಸ್ಟಾರ್ ಯಶ್ ಇನ್ಸ್ಟಾಗ್ರಾಮ್ ಹ್ಯಾಶ್ಟ್ಯಾಗ್ ಅಂತ ನೀವು ಸರ್ಚ್ ಮಾಡಿದ್ರೆ ಹ್ಯಾಶ್ಟ್ಯಾಗ್ಗಳು ಬಂದ್ಬಿಡುತ್ತೆ. ಅದನ್ನು ಜಸ್ಟ್ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ ಅಷ್ಟೇ, ಮುಗೀತು, ಓಕೆನಾ. ಹ್ಯಾಶ್ಟ್ಯಾಗ್ ಹಾಕಿ ಇನ್ಸ್ಟಾಗ್ರಾಮಲ್ಲಿ ನೀವು ಆರಾಮಾಗಿ ಫೇಮಸ್ ಆಗ್ಬೋದು. ಇದು ನನ್ನ ಕಡೆಯಿಂದ ಮೊದಲನೇ ಟ್ರಿಕ್ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗೋದಕ್ಕೆ. ಇನ್ನು ಎರಡನೇ ಟ್ರಿಕ್ಗೆ ಹೋಗೋಣ. ಎರಡನೇ ಟ್ರಿಕ್ ಏನಪ್ಪ ಅಂತಂದರೆ ನೀವು ಲೊಕೇಶನ್ಗಳನ್ನ ಹೇಳ್ಬೇಕಾಗುತ್ತೆ, ಅಂತಂದರೆ ಲೊಕೇಶನ್ಗಳನ್ನ ಹಾಕ್ಬೇಕಾಗುತ್ತೆ. ಇವಾಗ ಯಾವುದೋ ಒಂದು ಎಲ್ಲ ಹೋಗಿದ್ದೀರಾ, ಈಗ ಮದ್ದೂರಿಗೆ ಬಂದಿದ್ದೀರಾ ಅಂತ ಅಂದ್ಕೊಳ್ಳಿ. ಮದ್ದೂರಲ್ಲಿ ಏನೋ ಒಂದು ಮದ್ದೂರು ವಡೆ ತಿಂದರೆ, ಸೊ ಮದ್ದೂರು ವಡೆ ಹಿಂಗೆ ಫೋಟೋ ತೆಗೆದ್ಬಿಟ್ಟು ನೀವು ಸುಮ್ಮನೆ ಫೋಟೋ ಹಾಕ್ಬಿಟ್ರೆ ಆಗುತ್ತಾ? ಸೊ ಅಲ್ಲಿ ಲೊಕೇಶನ್ ಹಾಕಿ. ಲೊಕೇಶನ್ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಆ ಒಂದು ಲೊಕೇಶನ್ಗೆ ಅದು ಟ್ಯಾಗ್ ಆಗುತ್ತೆ. ಸೊ ಆ ಲೊಕೇಶನ್ ಯಾರಾದರೂ ಸರ್ಚ್ ಮಾಡಿದ್ರೆ ಆ ಲೊಕೇಶನ್ಗೆ ಅದ್ರ ತಕ್ಕಂಗೆ ಫೋಟೋಸ್ಗಳು ಬರುತ್ತೆ. ನೀವು ಅವಾಗ ಲೊಕೇಶನ್ ಆ್ಯಡ್ ಮಾಡಿರ್ತೀರಲ್ಲ, ಆವಾಗ ನೀವು ಹೊಡೆದಿರುವಂಥ ಮದ್ದೂರು ವಡೆ ಫೋಟೋ ಅಲ್ಲಿ ಬರುತ್ತೆ. ಸೊ ಅವಾಗ ಯಾರಾದರೂ ನೋಡಿ ಇಷ್ಟಪಟ್ಟರು ಪಡ್ಬೋದು ಮದ್ದೂರು ಆಡಿಯನ್ಸ್ಗಳು, ಅವಾಗ ನಿಮ್ಮನ್ನು ಫಾಲೋ ಮಾಡೋರು ಮಾಡ್ಬೋದು. ಸೊ ಆದ್ದರಿಂದ ಇದನ್ನೆಲ್ಲ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಲೊಕೇಶನ್ಗಳನ್ನ ಹಾಕ್ತಾರೆ. ಇವಾಗೆಲ್ಲ ಹೋಗಿದ್ದೀರಾ ಅಂತಂದರೆ ಆ ಲೊಕೇಶನ್ ಯಾವುದೋ ಒಂದು ಫೋಟೋ ಹಾಕಿದ್ದೀರಾ ಅಂತಾರೆ, ಈ ಲೊಕೇಶನಲ್ಲಿ ಈ ಫೋಟೋ ತಗೊಂಡಿದ್ದೀನಿ ಗುರು ಅನ್ನೋ ಥರ ಹಾಕ್ಬೇಕು ನೀವು, ಓಕೆನಾ. ಸೊ ಈ ಥರ ಮಾಡಿದ್ರೆ ನಿಮ್ಮ ಒಂದು ಫೋಟೋಸ್ಗಳು ವೈರಲ್ ಆಗುತ್ತೆ, ಅಥವಾ ವೀಡಿಯೋಸ್ಗಳು ಕೂಡ ವೈರಲ್ ಆಗುತ್ತೆ, ಓಕೆ. ಸೊ ಇದು ನನ್ನ ಕಡೆಯಿಂದ ಎರಡನೇ ಟ್ರಿಕ್, ಓಕೆ. ಇನ್ನು ಮೂರನೇ ಟ್ರಿಕ್ ಹೋಗೋಣ. ಮೂರನೇ ಟ್ರಿಕ್ ಏನಪ್ಪ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ತೀರ ಹಲವಾರು ಫೀಚರ್ಸ್ಗಳಿದೆ. ಲೈವ್ ಆಪ್ಷನ್ ಇದೆ, ಆಮೇಲೆ ನೀವೇನಾದರೂ ಒಂದು ಸ್ಟೋರಿ ಹಾಕಿದ್ರೆ ಅದಕ್ಕೆ ಒಂದು ಇಮೋಜಿ ಹಾಕ್ಬೋದು, ಆಮೇಲೆ ಏನೇನೋ ಕ್ವಿಝ್ ಎಲ್ಲ ಮಾಡ್ಬೋದು, ವೋಟ್ಸ್ ಎಲ್ಲ ಕೇಳ್ಬೋದು. ನಾನು ಹಲವಾರು ಪೋಸ್ಟ್ಗಳನ್ನ ಮಾಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ, ನೀವೇ ನೋಡ್ಬೋದು. ನಾನು ಎಲ್ಲನೂ ಮಾಡ್ತಾ ಇರ್ತೀನಿ, ಫೀಚರ್ಸ್ಗಳನ್ನ ಉಪಯೋಗಿಸ್ಕೊಳ್ತಾ ಇರ್ತೀನಿ. ಈ ಕ್ವಿಝ್ ಆಗ್ಬೋದು, ವೋಟ್ ಆಗ್ಬೋದು, ಸೊ ಅದನ್ನೆಲ್ಲ ಮಾಡ್ತಾ ಇರ್ತೀನಿ. ಯಾಕೆ ಅಂತಂದರೆ ನಾವು ಇನ್ಸ್ಟಾಗ್ರಾಮ್ ಫೀಚರ್ಸ್ಗಳನ್ನ ನಾವು ಉಪಯೋಗಿಸ್ಕೊಂಡು ಬಂತು ಅಂತಂದರೆ ಸೊ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಇನ್ಸ್ಟಾಗ್ರಾಮ್ ಅವರು ಕೂಡ ಸ್ವಲ್ಪ ನಿಮ್ಮನ್ನು ರೆಕಮೆಂಡ್ ಮಾಡ್ತಾರೆ. ಅದ್ರ ಜೊತೆಗೆ ಆಡಿಯನ್ಸ್ಗಳ ಜೊತೆ ಎಂಗೇಜ್ಮೆಂಟ್ ಬೆಳೆಯುತ್ತೆ. ಇವಾಗ ನೀವು ಯಾವುದೋ ಒಂದು ವೋಟ್ನ ಮಾಡಿದ್ರೆ ಅಂತ ಅಂದ್ಕೊಳ್ಳಿ. ಇವಾಗ ನನ್ನ ಹೊಸ ಲುಕ್ ಹೇಗಿದೆ ಅಂದ್ಬಿಟ್ಟು ಒಂದು ಫೋಟೋ ಹಾಕ್ಬಿಟ್ಟು ನೀವು ಸ್ಟೋರಿಲಿ ಒಂದು ವೋಟ್ ಮಾಡಿದ್ರಿ, ಎಸ್ ಆರ್ ನೋ, ಇಷ್ಟ ಆಯಿತು ಇಲ್ವ ಅಂತ ನೀವು ಒಂದು ವೋಟ್ ಮಾಡಿದ್ದೀರಾ, ಒಂದು ಆಪ್ಷನ್ ಕೊಟ್ಟಿದ್ದೀರಾ. ಆವಾಗ ಕೆಲವೊಂದಷ್ಟು ಜನ ಎಸ್ ಕೊಡ್ತಾರೆ, ಕೆಲವೊಂದಷ್ಟು ಜನ ನೋ ಕೊಡ್ತಾರೆ, ಓಕೆನಾ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಒಂದು ಆಡಿಯನ್ಸ್ಗಳು ಜೊತೆ ನಿಮಗೆ ಎಂಗೇಜ್ಮೆಂಟ್ ಬೆಳೆಯುತ್ತೆ. ಎಂಗೇಜ್ಮೆಂಟ್ ಯಾವಾಗ ಬೆಳೆಯುತ್ತೆ, ನಿಮ್ಮ ಆಡಿಯನ್ಸ್ಗಳು ಕೂಡ ಟಚಲ್ಲಿ ಇರ್ತಾರೆ ಅಲ್ವಾ, ನಿಮ್ಮನ್ನು ಇಷ್ಟಪಡ್ತಾ ಇರ್ತಾರೆ. ಸೊ ಆದ್ದರಿಂದ ಅದನ್ನೆಲ್ಲ ಮಾಡ್ತಾರೆ, ಫ್ಯೂಚರ್ಸ್ಗಳನ್ನ ಉಪಯೋಗಿಸ್ಕೊಳ್ತಾರೆ. ಯಾವಾಗ ಲೈವ್ ಬರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೇಗೆ ಬರೋದು ಅಂತ ಗೊತ್ತಿಲ್ಲ ಅಂತಾರೆ, ಐ ಕಾರ್ಡ್ ಹಾಕ್ತೀನಿ, ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ, ನೋಡಿ ಅದರಲ್ಲಿ, ಓಕೆನಾ. ಪ್ಲೇ ಲಿಸ್ಟು ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ಥರ ನೀವು ಫೀಚರ್ಸ್ಗಳನ್ನ ಉಪಯೋಗಿಸ್ಕೊಂಡು ಬಂತು ಅಂತಾರೆ ನೀವು ಇನ್ಸ್ಟಾಗ್ರಾಮಲ್ಲಿ ಆರಾಮಾಗಿ ಫೇಮಸ್ ಆಗ್ಬೋದು. ಸೊ ಫೀಚರ್ಸ್ಗಳನ್ನ ಉಪಯೋಗಿಸ್ಕೊಳ್ಳಿ. ಇವಾಗ ನಾಲ್ಕನೇ ಟ್ರಿಕ್ ಹೋಗೋಣ. ನಾಲ್ಕನೇ ಟ್ರಿಕ್ ಏನಪ್ಪ ಅಂತಂದರೆ ನೀವು ಯಾವುದೇ ಒಂದು ಫೋಟೋಸ್ಗಳನ್ನ ಹಾಕ್ತೀರಾ ಅಂತಂದರೆ, ಈಗ ನಾನಿಲ್ಲಿ ನಿಂತಿದ್ದೆ ಅಂತ ಅಂದ್ಕೊಳ್ಳಿ, ಹಿಂಗೆ ಫೋಟೋ ಒಂದು ಸೆಲ್ಫಿ ತಗೊಂಡು ಹಾಕಿದ್ರೆ ಅದನ್ನು ಕೆಲವೊಂದಷ್ಟು ಜನ ಇಷ್ಟಪಡ್ತಾರೆ, ಕೆಲವೊಂದಷ್ಟು ಜನ ಇಷ್ಟಪಡಲ್ಲ, ಓಕೆನಾ. ನೀವು ಪಬ್ಲಿಕ್ ಫಿಗರ್ ಆಗಿದ್ದರೆ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಇವಾಗ ಯಾರೋ ತುಂಬ ಸೆಲೆಬ್ರಿಟೀಸ್ಗಳು ಅವರು ಒಂದು ಸೆಲ್ಫಿ ತೆಗೆದು ಹಾಕಿದ್ರೆ ಜನಗಳಿಗೆ ಇಷ್ಟ, ಸೆಲ್ಫಿ ಸೂಪರಾಗಿ ಬಂದಿದೆ ಅಂದ್ಬಿಟ್ಟು ಎಲ್ಲ ಲೈಕ್ ಮಾಡ್ತಾರೆ. ಅದೇ ಒಂದು ಕಾಮನ್ ಪರ್ಸನ್ ಒಂದು ಸೆಲ್ಫಿ ತೆಗೆದು ಹಾಕಿದ್ರೆ ನೋಡಲ್ಲ, ಎಲ್ಲ ಒಂದು 10% ನೋಡ್ಬೋದು ಅಷ್ಟೇ. ನಿಮ್ಮ ಫೇವ್ರೇಟ್ ಪರ್ಸನ್ಸ್ಗಳು 10% ಜನಗಳು ನೋಡ್ತಾರೆ ಸೆಲ್ಫಿ ಫೋಟೋಸ್ಗಳನ್ನ. ಇನ್ನು ಮಿಕ್ಕಿದವರೆಲ್ಲ ಇವ್ನ ಸೆಲ್ಫಿ ನಾವ್ಯಾಕೆ ನೋಡ್ಬೇಕು ಅಂದ್ಬಿಟ್ಟು ಅನ್ಫಾಲೋ ಮಾಡಿ ಎಸಿತಾರೆ, ಓಕೆನಾ. ಸೊ ಆದ್ದರಿಂದ ಆದಷ್ಟು ಸೆಲ್ಫೀಸ್ಗಳನ್ನ ಹಾಕೋದಕ್ಕೆ ಹೋಗ್ಬೇಡಿ ಜಾಸ್ತಿ. ನೀವೇನಾದರೂ ಫೇಮಸ್ ಆಗಿದ್ದೀರಾ, ತುಂಬ ಪಬ್ಲಿಕ್ ಫಿಗರ್ ಅಂತಂದರೆ ನೀವು ಹಾಕೊಳ್ಳಿ, ಅವಾಗ ಜನಗಳು ಇಷ್ಟಪಡ್ತಾರೆ. ನೀವು ಏನೂ ಅಲ್ಲ, ಇನ್ನೂ ಕಾಮನ್ ಪರ್ಸನ್, ಯಾರಿಗೂ ಇನ್ನೂ ರೀಚ್ ಆಗಿಲ್ಲ, ನಿಮಗೆ ಫ್ಯಾನ್ ಫಾಲೋವರ್ಸ್ ಇಲ್ಲ ಅಂತಂದರೆ ಜಸ್ಟ್ ಒಂದು HD ಫೋಟೋಸ್ಗಳನ್ನ ಹಾಕ್ತಾರೆ, ಓಕೆನಾ. ಇವಾಗ
ಕಿಟಕಿ ಸೌಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ, ಗೊತ್ತಾಯ್ತು ನನ್ನ ಗಾಳಿ ಬರ್ಬೇಕಾರೆ. ಓಕೆ. ಹಂಗೆ ಹೆಂಗೆ ಅದೇ ಇನ್ಸ್ಟಾಗ್ರಾಮಲ್ಲಿ ಆದಷ್ಟು ಸೆಲ್ಫಿ ಫೋಟೋಸ್ಗಳನ್ನ ಜಾಸ್ತಿ ಹಾಕ್ಬೇಡಿ, ಓಕೆನಾ. ನೀವು ಫೇಮಸ್ ಆಗಿದ್ರೆ ಮಾತ್ರ ಸೆಲ್ಫಿ ಫೋಟೋಸ್ಗಳನ್ನ ಹಾಕಿ. ನೀವು ಫೇಮಸ್ ಆಗಿಲ್ಲ ಅಂತಂದರೆ ಜಾಸ್ತಿ HD ಫೋಟೋಸ್ಗಳನ್ನ ಹಾಕಿ, ಕ್ಯಾಮ್ರಾದಲ್ಲಿ ತೆಗೆದಿರ್ತಾರೆ ನೋಡಿ ಆ ಥರ ಫೋಟೋಸ್ಗಳನ್ನ ಹಾಕಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಫೋಟೋಸ್ಗಳಿಗೆ ಜಾಸ್ತಿ ಲೈಕ್ಸ್ ಬರುತ್ತೆ. ಹೈ ಕ್ವಾಲಿಟಿ ಹಾಕಿದ್ರು ಕೂಡ ನಿಮಗೆ ವ್ಯೂಸ್ ಬರುವಂಥದ್ದು, ಜಾಸ್ತಿ ಲೈಕ್ಸ್ ಬರುವಂಥದ್ದು. ಸೊ ಅದರಿಂದ ಇನ್ಸ್ಟಾಗ್ರಾಮರು ಕೂಡ ಜಾಸ್ತಿ ಹೈ ಕ್ವಾಲಿಟಿ ಫೋಟೋಸ್ಗಳನ್ನ ಯಾರು ಹಾಕಿರ್ತಾರೆ ಅವರ ಒಂದು ಫೋಟೋಸ್ಗಳನ್ನ ರೆಕಮೆಂಡ್ ಮಾಡುವಂಥದ್ದು ನಾನು ನೋಡಿರೋ ಹಂಗೆ. ಸೊ ನಾನು ಕಾಮನಾಗಿ ಹಾಕೋದಾದರೆ ಒಂದೊಂದು ಸೆಲ್ಫೀಸ್ಗಳೆಲ್ಲ ಒಂದು 100 ಇಷ್ಟು ಲೈಕ್ಸ್ ಬರುತ್ತೆ. ನಾನು ತುಂಬ ಒಂದು ಕ್ಯಾಮ್ರಲ್ಲಿ ತೆಗೆದಿರುವಂಥ ಫೋಟೋಸ್ಗಳನ್ನ ಹಾಕಿದ್ರೆ 150 ಮೇಲೆಲ್ಲ ಹೊಂಟೋಗಿರುತ್ತೆ ಲೈಕ್ಸ್. ಸೊ ಆ ಥರ ಆಡಿಯನ್ಸ್ಗಳು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದರಿಂದ ಅದನ್ನು ಫೋಕಸ್ ಮಾಡ್ರಪ್ಪ, ಜಾಸ್ತಿ HD ಕ್ವಾಲಿಟಿ ಫೋಟೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನು ಕೊನೆ ಟ್ರಿಕ್, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಫೇಮಸ್ ಆಗೋದಕ್ಕೆ, ಅಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಫೇಮಸ್ ಆಗೋದಕ್ಕೆ ಕೊನೆ ಟ್ರಿಕ್ ಏನಿಲ್ಲ, ಸಿಂಪಲ್. ಪ್ರೈವೇಟ್ ಅಕೌಂಟ್ನ ಕೊಟ್ಕೋಬೇಡಿ ದಯವಿಟ್ಟು. ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಬೇಕು ಅಂದ್ಕೊಂಡಿದ್ದೀರಾ ಪ್ರೈವೇಟ್ ಅಕೌಂಟ್ನ ಕೊಟ್ಕೋಬೇಡಿ. ಸೊ ಇದೇ ತುಂಬ ಜನಕ್ಕೆ ಹೊಡ್ತಾ ಬಿಡುವಂಥದ್ದು. ಏನಂತಂದರೆ ಕೆಲವೊಂದಷ್ಟು ಜನ ಅವರು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಪ್ರೈವೇಟ್ ಅಕೌಂಟ್ ಕೊಟ್ಕೊಂಡಿರ್ತಾರೆ, ಒಳ್ಳೆಯದು. ಬಟ್ ನೀವು ಫೇಮಸ್ ಆಗಬೇಕು ಅಂತಂದರೆ ಪ್ರೈವೇಟ್ ಅಕೌಂಟ್ ಕೊಟ್ಕೋಬೇಡಿ. ಯಾಕೆಂತಂದರೆ ಇವಾಗ ಯಾರೋ ನಿಮ್ಮ ಒಂದು ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡೋರು ಅಂತ ಅಂದ್ಕೊಳ್ಳಿ, ಪ್ರೈವೇಟ್ ಅಕೌಂಟ್ ಅಂತ ಬಂದ್ಬಿಡ್ತು, ಏನೂ ತೋರಿಸಲ್ಲ, ಫೋಟೋಸ್ಗಳು ನೀವು ಹಾಕಿರುವಂಥ ಫೋಟೋಸ್ಗಳು ತೋರಿಸಲ್ಲ. ಅದು ಯಾವುದೋ ಒಂದು ಚಿಕ್ಕ DP ತೋರಿಸುತ್ತೆ, ನಿಮ್ಮ ಲೋಗೋ ತೋರಿಸುತ್ತೆ, ಅದು ಹಿಂಗೆ ಚಿಕ್ಕದಾಗಿರುತ್ತೆ, ಅದೊಂದು ದೊಡ್ಡದಾಗೂ ಕೂಡ ಓಪನ್ ಮಾಡಿ ನೋಡೋಕ್ಕಾಗಲ್ಲ. ಸೊ ಅದರಿಂದ ಯಾರಿಗೂ ಕೂಡ ಪೇಷನ್ಸೇ ಇರಲ್ಲ. ಇವ್ರು ಯಾರೋ ಪ್ರೈವೇಟ್ ಅಕೌಂಟ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಬ್ಯಾಕ್ ಹೊಂಟೈತಾರೆ, ನಿಮ್ಗೆ ರಿಕ್ವೆಸ್ಟು ಕಳಿಸಲ್ಲ. ಕೆಲವೊಂದಷ್ಟು ಜನ ಕಾಯ್ಬೋದೇನೋ, ನಿಮ್ಮ ಅಭಿಮಾನಿಗಳು ರಿಕ್ವೆಸ್ಟ್ ಕಳಿಸಿ ನೀವು ಫಾಲೋ ಮಾಡೋ ತನಕ ಕಾಯ್ಬೋದೇನೋ, ಅವ್ರಿಗೆ ಒಂದು ಸ್ವಲ್ಪ ಪೇಷನ್ಸ್ ಇರುತ್ತೆ, ಕಾಯ್ತಾರೆ. ಅವರು ಅಂಥವ್ರು ಬಂದರೆ ಓಕೆ. ಬಟ್ 90% ಜನಗಳೆಲ್ಲ ಬರೋದೇ ಅಂಥವ್ರು ಅಂತಂದರೆ ಹಿಂಗೆ ನೀವು ಏನಾದರೂ ಪ್ರೈವೇಟ್ ಅಕೌಂಟ್ ಕೊಟ್ಕೊಂಡಿರ, ಬೇಡ ಬಿಡು, ಇವನು ಅವಶ್ಯಕತೆನೇ ಬೇಡ ನಮ್ಗೆ ಅನ್ಕೊಂಡು ಹೊಂಟೈತಾರೆ. ಸೊ ಆದ್ದರಿಂದ ಪ್ರೈವೇಟ್ ಅಕೌಂಟ್ ಕೊಟ್ಕೊಬೇಡಿ. ನೀವು ಬೇರೆಯವ್ರನ್ನ ಫಾಲೋ ಮಾಡಿದವರು ಪರವಾಗಿಲ್ಲ, ಪಬ್ಲಿಕ್ ಅಕೌಂಟ್ನ ಕೊಟ್ಕೊಂಡಿರಿ, ಓಕೆನಾ. ಯಾರಾದರೂ ನಿಮ್ಮ ಒಂದು ಅಕೌಂಟ್ನ ಓಪನ್ ಮಾಡಿದ್ರೆ ನಿಮ್ಮ ಒಂದು ಫೋಟೋಸ್ಗಳೆಲ್ಲ ತೋರಿಸ್ಬೇಕು, ನಿಮ್ಮ ಒಂದು ಫಾಲೋವರ್ಸ್ಗಳನ್ನ ತೋರಿಸ್ಬೇಕು. ಆವಾಗ ಒಂದಷ್ಟು ಜನ ಪ್ರೊಫೈಲ್ ವ್ಯೂವರ್ಸು ಕೂಡ ಜಾಸ್ತಿ ಆಗ್ತಾರೆ. ವ್ಯೂವರ್ಸ್ ಜಾಸ್ತಿ ಆದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ತುಂಬ ವೈರಲ್ ಆಗ್ತಾ ಹೋಗುತ್ತೆ, ಓಕೆನಾ, ರೆಕಮೆಂಡ್ ಆಗ್ತಾ ಹೋಗುತ್ತೆ. ಸೊ ನೀವು ಅದನ್ನು ಮಾಡಲಿಲ್ಲ, ಸುಮ್ಮನೆ ಪ್ರೈವೇಟ್ ಅಕೌಂಟ್ ಕೊಟ್ಕೊಂಡು ಸುಮ್ಮನೆ ಯಾರಿಗೂ ಗೊತ್ತಿಲ್ಲದಂಗೆ ಸೆಕ್ಯೂರ್ ಆಗಿದ್ದರೆ ಏನೂ ಆಗಲ್ಲ, ಸಿಂಪಲ್. ಸೊ ಅದರಿಂದ ಒಂದು ರಿಕ್ವೆಸ್ಟ್, ಹೆಣ್ಮಕ್ಳುಗಳು ಆದಷ್ಟು ಪ್ರೈವೇಟ್ ಅಕೌಂಟ್ನ ಕೊಟ್ಕೊಂಡಿರೋ, ಓಕೆ. ನಾನು ಸ್ವಲ್ಪ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ಪ್ರೈವೇಟ್ ಅಕೌಂಟ್ನ ಕೊಟ್ಕೊಂಡಿರೋ, ಓಕೆ. ಸೊ ಇದು ನನ್ನ ಕಡೆಯಿಂದ ಒಂದಷ್ಟು ಟಿಪ್ಸ್ಗಳು. ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ಗಳು ಅಥವಾ ವೀಡಿಯೋಸ್ಗಳು ವೈರಲ್ ಆಗಬೇಕು, ಅಥವಾ ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಬೇಕು ಅಂತಂದರೆ, ಓಕೆನಾ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಇದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಒಂದು ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆದಷ್ಟು ಬೇಗ ಫಾಲೋ ಮಾಡ್ರಪ್ಪ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.